ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಮುದ್ದಾಪುರ ಗ್ರಾಮದಲ್ಲಿರುವ ಜೆಕೆ ಸಿಮೆಂಟ್ ಕಾರ್ಖಾನೆ ವಿರುದ್ಧ ರೈತರ ಆಕ್ರೋಶ. ಬಾಗಲಕೋಟೆ ನಗರದಲ್ಲಿ ಕಾರ್ಖಾನೆ ವಿರುದ್ಧ ಪ್ರತಿಭಟನೆ. ಜುಲೈ 27ರ ಮಧ್ಯಾಹ್ನ 1 ಗಂಟೆ ಸಂದರ್ಭ. ಮುದ್ದಾಪುರದಲ್ಲಿರುವ ಜೆಕೆ ಸಿಮೆಂಟ್ ವರ್ಕ್ಸ್ ಸಂಸ್ಥೆಯು ಅಲ್ಟರ್ನೇಟಿವ್ ಫ್ಯೂಲ್ಸ್ ಅಂಡ್ ರಾ ಮಟೀರಿಯಲ್ಸ್ ಅಡಿಯಲ್ಲಿ ನಗರ ಹಾಗೂ ಗ್ರಾಮೀಣ ಭಾಗಗಳಿಂದ ಸಂಗ್ರಹವಾಗುವ ಪ್ಲಾಸ್ಟಿಕ್ ಮತ್ತು ಇತರೆ ವಸ್ತುಗಳನ್ನು ತನ್ನ ಸಿಮೆಂಟ್ ಕಾರ್ಖಾನೆಯಲ್ಲಿ ಇಂಧನವಾಗಿ ಬಳಸುತ್ತಿದೆ ಎಂದು ರೈತರು ಆರೋಪಿಸಿದ್ದಾರೆ. ಈ ಪ್ರಕ್ರಿಯೆಯಿಂದ ಹೊರಸೂಸುವ ಹೊಗೆ ಹಾಗೂ ಮಾಲಿನ್ಯಕಾರಕ ವಸ್ತುಗಳು ಸುತ್ತಮುತ್ತಲಿನ ಪರಿಸರ, ಕೃಷಿ ತೋಟಗಳು, ಗ್ರಾಮಗಳಲ್ಲಿ ವಾಸಿಸುವ ಸಾರ್ವಜನಿಕರು ಹಾಗೂ ಜಾನುವಾರುಗಳ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಬೀರ್ತಾ ಇದ್ದು ಸ್ಥಳೀಯರಲ್ಲಿ ಆತಂಕ ವ್ಯಕ್ತವಾಗಿದೆ. ಇದರಿಂದ ಪರಿಸರ ಮಾಲಿನ್ಯ ಹೆಚ್ಚಾಗಿದ್ದು ಸಾರ್ವಜನಿಕರಲ್ಲಿ ಭಯ ಮತ್ತು ಕಳವಳದ ವಾತಾವರಣ ನಿರ್ಮಾಣವಾಗಿದೆ. ಹೀಗಾಗಿ ಆದಷ್ಟು ಬೇಗ ಸರ್ಕಾರ ಈ ಕುರಿತು ಕ್ರಮವನ್ನು ತೆಗೆದುಕೊಳ್ಳಬೇಕೆಂದು ಜಿಲ್ಲಾಡಳಿತವನ್ನು ಒತ್ತಾಯಿಸುವುದಾಗಿ ರೈತರು ತಿಳಿಸಿದ್ದಾರೆ. ಈಗಾಗಲೇ ಜಿಲ್ಲಾಧಿಕಾರಿಗಳ ಮಧ್ಯಸ್ಥಿಕೆಯಲ್ಲಿ ಕಳೆದ ಜೂನ್ 15, 2026ರಂದು ಸಭೆ ಕೂಡ ನಡೆದಿತ್ತು. 1 ವಾರದೊಳಗೆ ಪರಿಶೀಲಿಸಿ ಕ್ರಮ ಕೈಗೊಳ್ಳುವುದಾಗಿ ಜಿಲ್ಲಾಡಳಿತ ಭರವಸೆ ಕೂಡ ನೀಡಿತ್ತು. ಆದರೆ ಇದುವರೆಗೂ ಕೂಡ ತಮ್ಮ ಬೇಡಿಕೆ ಈಡೇರಿಲ್ಲ. ಹಾಗಾಗಿ ಸೂಕ್ತ ಕ್ರಮವನ್ನು ಜರುಗಿಸಬೇಕು ಮತ್ತು ಸಾರ್ವಜನಿಕರ ಆರೋಗ್ಯ, ಪರಿಸರ ಮತ್ತು ಯಾವುದೇ ರೀತಿಯ ಹಾನಿ ಉಂಟಾಗದಂತೆ ಹಿತದೃಷ್ಟಿಯಿಂದ AFR ಬಳಸಿ ಕಾರ್ಯವನ್ನು ನಿರ್ವಹಿಸುತ್ತಿರುವ ಘಟಕದ ಅನುಮತಿ ಮತ್ತು ಪರವಾನಗಿಯನ್ನು ಮರುಪರಿಶೀಲಿಸಿ ಕಾನೂನುಬದ್ಧ ಕ್ರಮವನ್ನು ಜರುಗಿಸಬೇಕೆಂದು ರೈತರು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿ ರೈತರು ಮಾತನಾಡಿದ್ದು ಹೀಗೆ. ಯಾಕಪ್ಪ ಅಂದ್ರೆ ಅಲ್ಲಿ ಸಾಕಷ್ಟು ಧೂಳ ಏನೈತಿ, ವಾಯು ಪೊಲ್ಯೂಷನ್ ಕೂಡ ಎಲ್ಲ ಹದಗೆಟ್ಟು ಹೋಗೈತಿ. ನೀರು ಕೂಡ ಕುಡಿಯೋಕ್ಕಾಗಲ್ಲ ಸರ್, ಅಷ್ಟು ಚಿಮ್ನ ವಾಸ ಬರ್ತದೆ. ಹೀಗಾಗಿ ಅಲ್ಲಿ ಯಾರೂ ಹೆಣ್ಣು ಕೊಡ್ತಾ ಇಲ್ಲ. ಇವತ್ತು ಯುವಕರು ಒಂದು 50 ಜನ 100 ಜನ ಪ್ರತಿ ಊರಾಗ ಒಂದು 20 ಜನ 50 ಜನ ಯುವಕರಿಗೆ ಮದುವೆ ಆಗಿಲ್ಲ. ಇದು ಜಿಲ್ಲಾಡಳಿತ ಕರ್ತವ್ಯ. ಇವತ್ತು ಆ ಕುಟುಂಬಗಳು ಕೂಡ ಸರಿಯಾದ ಪ್ರಮಾಣದಲ್ಲಿ ಅವ್ರನ್ನ ಮೇಲೆತ್ತುವಂಥ ಕೆಲಸ ಮಾಡಬೇಕಾಗಿತ್ತು. ಇದನ್ನು ಕೂಡ ಈ ಜಿಲ್ಲಾಡಳಿತ ವಿಫಲ ಆಗೈತೆ ಅಂತೇಳಿ ಇವತ್ತು ನಮ್ಮ ಮಾಧ್ಯಮ ಮುಖಾಂತರ ಹೇಳೋಕ್ಕೆ ತಿಳಿಪಡಿಸ್ತೀನಿ. ಈಗ ಹೋರಾಟ ರೈತಪರ ಹೋರಾಟಕ್ಕೆ ಭ್ರಷ್ಟ ಜೆಕೆ ಫ್ಯಾಕ್ಟರಿಗೆ